ಹಾಯ್, ನಮ್ಮ ಹೆಸರು ಹೇಮಾ ಅಂತ ಹೇಳಿ. ಆ, ನಾನು ಈ ಪೇಜ್ ಕ್ರಿಯೇಟ್ ಮಾಡಿದ್ದು ಬಂದು ನಾನು ಟ್ರೆಕ್ಕಿಂಗ್ ಅನ್ನೋದು ಶುರು ಮಾಡಿಕೊಂಡೆ. ಸೋಲೋ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಅದರಿಂದ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿಬಿಟ್ಟು ಅಪ್ಡೇಟ್ಸ್ ಕೊಟ್ಟರೆ ಇನ್ನೊಬ್ರಿಗೂ ಅದು ಹೆಲ್ಪ್ ಆಗ್ಬೋದು. ಯಾರು ಸೋಲೋ ಮೇ ಬಿ ವುಮೆನ್ಸ್ಗೆ ಅದು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರಿಗೆ ಟ್ರಸ್ಟ್ ವರ್ತಿ ಪ್ಲಸ್ ಒಂದು ವೇಳೆ ಅವ್ರು ಸೋಲೋ ಹೋಗ್ಬೇಕಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಎಕ್ಸಾಂಪಲ್ ನಮ್ಮ ಸಿಸ್ಟರ್ಸ್ಗೂ ಅಷ್ಟೇ, ಅವರು ಹೇಳ್ತಾ ಇರ್ತಾರೆ ಲೈಕ್ ಹೋಗಬೇಕು ಬಟ್ ಭಯ ಆಗುತ್ತೆ ಅಂಥೇಳಿ. ಬಟ್ ಅಂಥವ್ರಿಗೆ ನನ್ನ ಚಾನಲ್ಲು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಎಲ್ಲಿ ಹೋಗ್ತೀನಿ, ಐ ಮೀನ್ ಲೈಕ್ ಯಾವ ಪೇಜಸ್ ಏನು ಇನ್ಸ್ಟಾಗ್ರಾಮಲ್ಲಿ ಯಾವುದು ಟ್ರಸ್ಟ್ ವರ್ತಿ, ಯಾರ ಜೊತೆಗೆ ಹೋಗಬೇಕು ಸೊ ಅನ್ನೋದು ತಿಳಿಸ್ಕೊಡ್ತೀನಿ. ನಿಮಗೆ ಟ್ರೆಕ್ ಬಗ್ಗೆನೂ ನಾನು ಇನ್ಫಾರ್ಮೇಷನ್ ಅನ್ನೋದು ಪಾಸ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಮುಂಚೆಗೆ ಅದು ಐಡಿಯಾ ಅನ್ನೋದಿರುತ್ತೆ. ಸೊ ಹಾಗಾಗಿ ಈ ಪೇಜನ್ನು ಶುರು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ಸೋಲೋ ಟ್ರೆಕ್ಕಿಂಗ್ ಬಂದು ನೇತ್ರಾವತಿಗೆ ಮಾಡಿದೆ. ಸೊ ಅದಕ್ಕೆ ನೇತ್ರಾವತಿಗೆ ಲೈಕ್ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತೇಳಿ, ಬಿಕಾಸ್ ನಾನು ಅದು ಫಸ್ಟ್ ಟೈಮ್ ಟ್ರೆಕ್ ಮಾಡೋದ್ರಿಂದ ಅದು ನನಗೆ ಲೈಕ್ ಹೇಗೆ ಎತ್ತ ಅಂತ ತಿಳ್ಕೊಬೇಕಲ್ವಾ. ಸೊ ಅದರಿಂದ ಅಲ್ಲಿಂದ ಶುರು ಮಾಡೋಣ, ನಮ್ಮ ಕರ್ನಾಟಕದಿಂದನೇ ಶುರು ಮಾಡೋಣ ಅಂತ ಹೇಳಿ. ಸೊ ಫಸ್ಟು ಹೈಕಿಂಗ್ ಮಾಡಿದ್ದು ಬಂದು ನೇತ್ರಾವತಿ. ಸೊ ಅದು ಹೇಗೆ ಅನ್ನೋದು ತಿಳ್ಕೊಳ್ಳೋಕ್ಕೆ ನಾನು ಎಲ್ಲ ಫುಲ್ ಗೂಗಲ್ ಕೂಡ ಮಾಡಿದೆ. ಸೋಲೋ ಹೇಗೆ ಹೋಗೋದು, ಲೈಕ್ ಒಬ್ಬರೇ ಹೋದರೆ ಓಕೆನಾ, ಇಲ್ಲ ಗ್ರೂಪ್ ಜೊತೆಗೆ ಹೋಗ್ಬೇಕಾ, ಲೈಕ್ ಇಲ್ಲ ಹೇಗೆ ಅಂತ ನಾನು ಗೂಗಲ್ ಮಾಡಿದೆ. ಪ್ಲಸ್ ಇನ್ಸ್ಟಾಗ್ರಾಮಲ್ಲೂ ಪೇಜಸ್ ಸರ್ಚ್ ಮಾಡಿದೆ. ಸೊ ಹೀಗೆ ಸರ್ಚ್ ಮಾಡ್ತಾ ಇರೋವಾಗ ನನಗೆ ಕರ್ನಾಟಕ ಹೈಕ್ಸ್ ಅಂತ ಹೇಳಿ ರೀಲ್ಸ್ ಬಂತು. ಸೊ ಇದು ನನಗೆ ತಕ್ಕಂತೆ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ನೋಡಿದೆ. ಪೇಜ್ ನೋಡಿದಾಗ ಅವ್ರು ಟ್ರಸ್ಟ್ ವರ್ತಿ ಅನ್ನಿಸ್ತು ನನಗೆ. ಎಲ್ಲನೂ ಒಂಥರ ಪ್ರೊಫೆಷ್ನಲಾಗಿ ಹಾಕಿದ್ರು, ಎಲ್ಲರೂ ಗುಡ್ ರಿವ್ಯೂಸ್ ಇದೆ. ಸೊ ಹಾಗಾಗಿ ಜಾಸ್ತಿ ನಾನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಯೋಚನೆ ಮಾಡ್ತಾಯಿದ್ರೆ ಅದು ಇನ್ನೂ ಹೋಗ್ತಾನೆ ಇರುತ್ತೆ ಅಂತ ಹೇಳಿ ನಾನು ಅದನ್ನು ಲೈಕ್ ಅವ್ರ ಜೊತೆಗೆ ನಾನು ಬುಕ್ ಮಾಡ್ಕೊಬಿಟ್ಟೆ. ಜುಲೈ 11ಗೆ ಇದ್ದಿದ್ದು, ನಾನು 1 ವೀಕ್ ಮುಂಚೆನೇ ಬುಕ್ ಮಾಡಿಕೊಂಡೆ. ಸೊ ಅವ್ರಿಗೆ ಫಾಲೋ ಅಪ್ ಮಾಡಿದಾಗ ಅವರು ಒಂದು ದಿವಸ ಮುಂಚೆ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ಪ್ರಕಾರನೇ ಒಂದು ದಿವಸ ಮುಂಚೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಸೊ ಅವಾಗ ನನಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಕ್ತು. ಸೊ ದಟ್ ಬಿಕಾಸ್ ನಮ್ಮದು ಸೋಲೋ ಟ್ರೆಕ್ಕಿಂಗು, ಸೊ ಸ್ವಲ್ಪ ಅದು ಆ ಟೆನ್ಷನ್ ಅನ್ನೋದು, ವರಿ ಅನ್ನೋದಿರುತ್ತೆ. ಸೊ ಒಂದು ದಿವಸ ಮುಂಚೆ ಕ್ರಿಯೇಟ್ ಮಾಡಿ ಅವರು ಏನೇನು ತೊಗೋಬೇಕು, ಯಾವ ರೀತಿ ಲೈಕ್ ನಾವು ಗೇರ್ಸ್ ಎಲ್ಲೋದು ಏನು ತೊಗೋಬೇಕು ಅನ್ನೋದು ಅಪ್ಡೇಟ್ ಮಾಡಿಕೊಟ್ರು. ಸೊ ಅದರಲ್ಲಿ ಬಂದು ನಾನು ತೊಗೊಂಡಿರೋದು ಕ್ಯಾಶುವಲ್ ಕ್ಲಾತ್ಸ್. ಜಾಸ್ತಿ ಹೆವಿ ಭಾರ ಇರೋದು ನಾನು ತೊಗೊಂಡಿಲ್ಲ, ಬಿಕಾಸ್ ಬ್ಯಾಗ್ ಭಾರ ಆದಷ್ಟು ನಮಗೆ ಕಷ್ಟ ಆಗೋದು ಅನ್ನೋದು ಖಂಡಿತ. ಸೊ ಅದರಿಂದ ನಾನು ಪಾಲಿಸ್ಟರ್ ಟೀ ಶರ್ಟ್ಸ್ ಮತ್ತು ನಾರ್ಮಲ್ ಶಾರ್ಟ್ಸ್ ಲೈಕ್ ಸ್ಪೋರ್ಟಿವ್ ಶಾರ್ಟ್ಸ್, ಪ್ಯಾಂಟ್ಸ್ ಒಂದು 2 ದಿವಸಕ್ಕೆ. ಸೊ ಮತ್ತು ಅಂಬ್ರೆಲ್ಲ ಒಂದು ತಗೊಂಡೆ, ಅಂಬ್ರೆಲ್ಲ ಮತ್ತು ಫಸ್ಟ್ ಏಡ್ ಕಿಟ್ಟು, ರೈನ್ ಕೋಟು, ವಾಟ್ರ್ ಬಾಟ್ಲ್ ಒಂದು, ಬಿಕಾಸ್ ಅಲ್ಲಿ ನಾವು ಹತ್ತಬೇಕಾದ್ರೆ ಬೇಕಾಗುತ್ತೆ. ಒಂದು ಸ್ಮಾಲ್ ಬ್ಯಾಕ್ ಪ್ಯಾಕ್ ಒಂದು ತೊಗೊಂಡೆ. ಇದು ರಿಕ್ವೈರ್ಡ್ ಎಸೆನ್ಷಿಯಲ್ಸ್ ಅನ್ನಿಸ್ತು ನನಗೆ. ಸೊ ಈ ಟ್ರೆಕ್ಕಿಂಗ್ಗೆ ಸೊ ಅದನ್ನೆಲ್ಲ ಲೈಕ್ ಒಂದು ಟ್ರೆಕ್ಕಿಂಗ್ ಪೋಲ್ ಒಂದು ತೊಗೊಂಡೆ, ಬಿಕಾಸ್ ಅದು ನಮಗೆ ಐಡಿಯಾ ಇರಲ್ಲ ಲೈಕ್ ಫಸ್ಟ್ ಟೈಮ್ ಹೇಗೆ ಟ್ರೆಕ್ ಮಾಡೋದು ಅನ್ನೋದು. ಸೊ ನಮಗೆ ಸಪೋರ್ಟ್ ಗ್ರಿಪ್ಗಿರಲಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಅದು ತೊಗೊಂಡೆ. ಇಷ್ಟು ಮಾತ್ರ ತುಂಬ ರಿಕ್ವೈರ್ಮೆಂಟ್ಸ್ ಇತ್ತು ನಮಗೆ. ಸೊ ಅದು ತೊಗೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ 10:30ಗೇನೋ ನಾನು ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಹೋಗಿದ್ದೆ. ಸೊ 10:30ಗೆ ಅವ್ರು ಪಿಕ್ ಮಾಡ್ಕೊಂಡಾದ್ಮೇಲೆ ಲೈಕ್ ಫಸ್ಟ್ ಟೈಮ್ ಅಲ್ವಾ ಬಸ್ ಹತ್ತಿದೆ ನಾನು. ತುಂಬ ಜನ ನೋಡಿ ನನಗೆ ಹೆದರಿಕೆ ಆಗೋಯ್ತು, ಅಯ್ಯೋ ಪೀಪಲ್ ಅನ್ನೋ ರೀತಿ ಆಗೋಯ್ತು. ಸೊ ಸ್ವಲ್ಪ ಅಲ್ಲಿ ಲೈಕ್ ಇಷ್ಟು ಜನನ ಅನಿಸ್ಬಿಡ್ತು ನನಗೆ. ಸೊ ಅಲ್ಲಿ ಓಕೆ ಲೈಕ್ ನಾರ್ಮಲಾಗಿ ಸಮಾಧಾನವಾಗಿ ಒಂದು ಸೀಟಲ್ಲಿ ಕೂತ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ಲೈಕ್ ಇಂಟ್ರೊಡಕ್ಷನ್ ಶುರು ಮಾಡಿಕೊಂಡ್ರು. ಎಲ್ಲರ ಜೊತೆಗೆ ಒಂದು 28 ಜನ ಇದ್ದರು. ಸೊ ಒಬ್ಬೊಬ್ಬರಾಗಿ ಇಂಟ್ರೊಡಕ್ಷನ್ ಕೊಟ್ಟರು. ಅಲ್ಲಿ ಸ್ವಲ್ಪ ಫನ್ನಾಗಿತ್ತು. ಸೊ ಒಬ್ಬೊಬ್ರದ್ದು ಕೇಳಿಸ್ಕೊಳ್ಳೋಕ್ಕೂ ಲೈಕ್ ತುಂಬ ಜನ ಡಿಫ್ರೆಂಟ್ ಪೀಪಲ್ ನಾವು ಮೀಟ್ ಮಾಡ್ತೀವಿ, ಗೊತ್ತಿಲ್ಲದಿರೋರು. ಸೊ ಹಾಗಾಗಿ ಅಲ್ಲಿ ನಮಗೆ ಫನ್ ಪಾರ್ಟಾಗಿ ಲೈಕ್ ಒಬ್ಬೊಬ್ಬರನ್ನ ಲೈಕ್ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದಾಗಲಿ ಅವರು ಪ್ಲ್ಯಾನ್ ಮಾಡಿದ್ರು. ಚೆನ್ನಾಗಿ ಅನ್ನಿಸ್ತು. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಲೈಕ್ ಸಾಂಗ್ಸ್ ತುಂಬ ಚೆನ್ನಾಗಿ ಹಾಕ್ಸಿದ್ರು. ಫಸ್ಟ್ ಟೈಮ್ ಅಲ್ವಾ, ಸೊ ಕನ್ನಡ ಸಾಂಗ್ಸ್ ಅಂತೂ ಹಳೆಯ ಸಾಂಗ್ಸ್ ಪ್ಲೇ ಮಾಡಿದ್ರು.
ದಿ ಬೆಸ್ಟ್ ಅನಿಸ್ತು ನಮಗೆ. ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿದ್ವಿ ತುಂಬ ಚೆನ್ನಾಗಿ ಅನಿಸ್ತು. ಸೊ 4 o'clockಗೆಲ್ಲ ನಾವು ಹೋಮ್ ಸ್ಟೇ ತಲುಪಿದ್ವಿ ಬೆಳಗ್ಗೆ. ಅಲ್ಲಾದಮೇಲೆ ಲೈಕ್ 3 hours ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು. ನಮ್ಮದು ಫಸ್ಟ್ ಡೇನೇ ಟ್ರೆಕ್ಕಿಂಗ್ ಇರಬೇಕಾಗಿತ್ತು, ಬಟ್ ಮಳೆಯಿಂದ ಅವರು ಸೆಕೆಂಡ್ ಡೇಗೆ ಹಾಕಿದ್ರು. ಅದಿನ್ನೂ ಒಳ್ಳೆ ಐಡಿಯಾ ಅನ್ನಿಸ್ತು ನಮಗೆ. ಸೊ ಫಸ್ಟ್ ಡೇ ಬಂದು ನಮಗೆ 8 o'clockಗೆಲ್ಲ ರೆಡಿಯಾಗಿ ಅಂತ ಹೇಳಿ 3 hours ರೆಸ್ಟ್ ಕೊಟ್ಟರು. ಸೊ ಹೀಗಾಗಿ ಲೈಕ್ ವ್ಯೂ ಅಂತೂ ಸಖತ್ತಾಗಿತ್ತು. ಆ ಹೋಮ್ ಸ್ಟೇ ನಮ್ಮ ಊರಿಗೆ ಹೋದರೆ ನಾವು ಊರಲ್ಲಿ ನಾವು ಹೇಗೆ ಸ್ಟೇ ಮಾಡ್ತೀವೋ ಹಾಗೆ ಇತ್ತು. ಏನೂ ಡಿಫ್ರೆನ್ಸೇ ಇಲ್ಲ. ಹೊಳ ಅಕ್ಕಪಕ್ಕ ಎಲ್ಲ ಹೊಳ, ಮತ್ತು ಹೋಮ್ ಸ್ಟೇ ಪಕ್ಕದಲ್ಲಿ. ನನಗಂತೂ ಆ ಊರು ಸ್ಟೈಲ್ ಅಂತೂ ಮಿಸ್ ಲೈಕ್ ಆಗಿಲ್ಲ. ಲೈಕ್ ಇಟ್ ಫೀಲ್ಸ್ ದ ಸೇಮ್ ಅನಿಸ್ತು. ಸೊ ಅದಾದಮೇಲೆ 8 ಗಂಟೆಗೆ ಎದ್ವಿ. ಎದ್ದು ಲೈಕ್ ವಿ ಗಾಟ್ ರೆಡಿ ಬೈ 8:30. ಟಿಫನ್ ಎಲ್ಲ ಟಿಫನ್ ಫುಡ್ ಅಂತ ಬಂದಾಗ ಯಾವ ರೀತಿಯೂ ಲೈಕ್ ಕಂಪ್ಲೇಂಟ್ಸ್ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಮಾಡಿದ್ರು ಮನೆ ಊಟ. ನನಗಂತೂ ಅಲ್ಲೇ ಫಿದಾ ಆಗಿಬಿಟ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಊಟ ಎಲ್ಲ ರೆಡಿ ಇತ್ತು. ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಹೊರಟ್ವಿ. ಫಸ್ಟು ಕಲಸದಲ್ಲಿ 3 ಟೆಂಪಲ್ಸ್ಗೆ ಕರ್ಕೊಂಡೋದ್ರು. ಗಣಪತಿ ಟೆಂಪಲ್ ಮತ್ತು ಇನ್ನು 2 ಟೆಂಪಲ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಟೀ ಎಸ್ಟೇಟ್ ಪಕ್ಕದಲ್ಲಿ ಲೈಕ್ ಮಧ್ಯದಲ್ಲಿ ಟೆಂಪಲ್ ಇರೋದು ಇನ್ನೂ ಮಜಾ ಅನ್ನಿಸ್ತು ನನಗೆ. ಸೊ ಅಲ್ಲಿಂದ ಇನ್ನು 2 ಟೆಂಪಲ್, ಹೊರನಾಡು ಮತ್ತು ಇನ್ನೊಂದು ಟೆಂಪಲ್ ಕರ್ಕೊಂಡೋದ್ರು. ಆ 2 ಟೆಂಪಲ್ಲು ಲೈಕ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಈ 3ನೇ ಟೆಂಪಲಲ್ಲಿ ಲಂಚ್ಗಿಂತ ನಾನು ಹೇಳೋದು ಲೈಕ್ ದೇವ್ರ ಪ್ರಸಾದ. ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇತ್ತು ನಮಗೆ. ಅದು ಲೈಕ್ ಅಮೃತ ಇದ್ದಂಗೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ಮತ್ತೆ ಹೋಮ್ ಸ್ಟೇಗೆ ಲೈಕ್ ಕರ್ಕೊಂಡೋದ್ರು 3 o'clockಗೆಲ್ಲ. 1 hour ರೆಸ್ಟ್ ಕೊಟ್ಟರು. 4 o'clockಗೆ ಅವರು ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇದು ನನಗೆ ಐಡಿಯಾ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಆ ಸ್ಪೋರ್ಟ್ಸ್ ಹೊಳದಲ್ಲಿ ಲೈಕ್ ಲಗೋರಿ ಆಡಿಸಿದ್ರು, ಮತ್ತು ಅದು ಇನ್ನೊಂದು ಬಾಲ್ ಥ್ರೋ ಮಾಡೋದು. ಲೈಕ್ ಐ ಡೋಂಟ್ ನೋ, ಈ ಗೇಮ್ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಮಸ್ತಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದ್ರ ಮೇಲೆ ಕಬಡ್ಡಿ ಆಡಿದ್ರು. ಎಲ್ಲರೂ ಒಟ್ಟಿಗೆ ಲೈಕ್ ಫ್ರೆಂಡ್ಸ್ ಆಗಿಬಿಟ್ರು ಆ ಟೈಮ್ಗೆ. ಎಲ್ಲರೂ ಲೈಕ್ ಖುಷಿಯಾಗಿ ಆಡಿ ಎಲ್ಲ ಮೈಯೆಲ್ಲ ಲೈಕ್ ಮಣ್ಣು ಮಾಡಿಕೊಂಡು ಒಂಥರ ಚೈಲ್ಡ್ಹುಡ್ ಡೇಸಲ್ಲಿ ಹೆಂಗೆ ಇದ್ವೋ ಅದು ಮತ್ತೆ ರೀಕ್ರಿಯೇಟ್ ಮಾಡಿದ್ರು ಅನಿಸ್ತು ನನಗೆ. ಕರ್ನಾಟಕ ಐಸ್ಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಬಿಕಾಸ್ ಇದೆಲ್ಲ ಮೆಮೊರೀಸ್ನ ಮತ್ತೆ ವಾಪಸ್ ತೊಗೊಂಬಂದರು ನಮ್ಮ ಲೈಫ್ಗೆ. ಸೊ ಅದಾದಮೇಲೆ 8 ಗಂಟೆಗೆ ಲೈಕ್ ಎಲ್ಲ ಫ್ರೆಶ್ ಅಪ್ ಆಗಿ ಡಿನ್ನರ್ ಊಟ ಮಾಡಿದ್ವಿ. 9 o'clockಗೆ ಅವರು ನಮಗೆ ನಾಳೆ ಬೆಳಗ್ಗೆ ಟ್ರೆಕ್ಗೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು 1/2 hour ಕ್ಲಾಸ್ ತೊಗೊಂಡ್ರು. ಲೈಕ್ ಅದು ಹೇಗೆ ಟ್ರೆಕ್ ಮಾಡಬೇಕು, ಕಾಲು ಹೆಜ್ಜೆ ಹೇಗೆ ಇಡಬೇಕು, ಎಷ್ಟು ಸೇಫ್ಟಿ ವೈಸ್ ನಾವು ಟ್ರೆಕ್ ಮಾಡಬೇಕು ಅನ್ನೋದು, ಡಿಸಿಪ್ಲಿನರಿ ಲೈಕ್ ಪ್ಲಾಸ್ಟಿಕ್ ತೊಗೊಂಡೋಗ್ಬಾರ್ದು. ಸ್ಟ್ರಿಕ್ಟ್ಲಿ ಪ್ಲಾಸ್ಟಿಕ್ ಈಸ್ ನಾಟ್ ಅಲೌಡ್. ನೇಚರ್ ವೈಸ್ ನಾವು ಆಬ್ವಿಯಸ್ಲಿ ಅದು ಇಟ್ ವಿಲ್ ಎಫೆಕ್ಟ್ ನೇಚರ್. ಸೊ ತುಂಬಾ ಹೇಳ್ಕೊಟ್ರು. ಮತ್ತು ಒಂದು ಟಿಫನ್ ಬಾಕ್ಸ್ ತೊಗೊಬರೋಕ್ಕೆ ಹೇಳಿದ್ರು ನಮಗೆ. ನಾನು ಮರ್ತಿದ್ದೆ. ಸೊ ಅದಕ್ಕೂ ಏನೂ ಹೇಳಿಲ್ಲ, ಅವ್ರು ಅರೇಂಜ್ ಮಾಡಿಕೊಟ್ರು ಅಲ್ಲೇ. ಲೈಕ್ ಅವರು ಟಿಫನ್ ಬಾಕ್ಸ್ ನನಗೆ ರೆಡಿ ಮಾಡಿಕೊಟ್ರು. ನಾಳೆ ಬೆಳಗ್ಗೆಗೆ ಅದು ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು ನಮಗೆ. ಅದು ಟಿಫನ್ ಪ್ಯಾಕ್ ಮಾಡಿಕೊಂಡು ಅಲ್ಲಿ ತಿನ್ನಂಗಿಲ್ಲ, ಬಟ್ ನೀವು ಹತ್ತಾದ್ಮೇಲೆ ಲೈಕ್ ಅಲ್ಲಿ ಆ ಟಾಪಲ್ಲಿ ಕೂತ್ಕೊಂಡು ತಿನ್ನೋದಿದೆಯಲ್ಲ, ಅದು ನನಗೆ ಇಮ್ಯಾಜಿನೇಷನ್ ಆಗಲೇ ಬಂದಿತ್ತು. ಸೊ ಅವರು ಪುಳಿಯೋಗರೆ ಮಾಡಿಕೊಟ್ಟಿದ್ರು. ಅದನ್ನು ಬೆಳಗ್ಗೆಗೆ ಲೈಕ್ 9 o'clockಗೆಲ್ಲ ಲೈಕ್ 9:30ಗೆಲ್ಲ ನಮಗೆ ನ್ಯಾಬ್ಗೆ ಹೋಗಬೇಕಾಗಿತ್ತು. ಬಿಕಾಸ್ ನಾಳೆ ಬೆಳಗ್ಗೆ 4:30ಗೆಲ್ಲ ಅವರು ರೆಡಿ, 4:30ಗೆಲ್ಲ ನಾವು ರೆಡಿ ಇರಬೇಕು ಅಂತ ಆಲ್ರೆಡಿ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು. ಬಿಕಾಸ್ ನಮಗೆ ವ್ಯೂ ಬೇಕು ಅಂದರೆ ನಾವೇ ಫಸ್ಟ್ ಇರಬೇಕು ಅಂತ ಹೇಳಿಬಿಟ್ಟು ಅವ್ರ ಪ್ಲ್ಯಾನು. ಸೊ ಅಲ್ಲಿಂದ ಲೈಕ್ 5ಗೆಲ್ಲ ಎಲ್ಲರೂ ರೆಡಿ, ಎವ್ರಿ1 hour ರೆಡಿ. 5ಗೆ ರೆಡಿಯಾಗಿ ಸ್ವಲ್ಪ ಸ್ನ್ಯಾಕ್ಸ್ ಲೈಕ್ ಕಾಫಿ, ಲೈಟ್ ಕಾಫಿ ಎಲ್ಲ ಕೊಟ್ಟರು ನಮಗೆ. ಅದು ಒಂಥರ ರಿಲೀಫ್ ಅನ್ನಿಸ್ತು. ಮತ್ತು ಈ ವಾರ್ಮ್ ಅಪ್ ಮಾಡಿಸ್ತಾರಲ್ಲ, ಇದು ಫಸ್ಟ್ ಟೈಮ್ ಲೈಕ್ ಈ ಟ್ರೆಕ್ಕಿಂಗಲ್ಲಿ ನಾನು ನೋಡ್ತಾ ಇರೋದು. ತುಂಬ ಕೇರಿಂದ ಲೈಕ್ ವಾರ್ಮ್ ಅಪ್ ಮಾಡಿಸಿ ಎಲ್ರಿಗೂ ವಾರ್ಮ್ ಅಪ್ ಮಾಡಿಸಿದ್ರು.
ಬಿಕಾಸ್ ವಾರ್ಮ್ ಅಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಯಾವುದೇ ನಾವು ಕೆಲಸ ಏನೇ ಜಿಮ್ಗೆ ಹೋದ್ರೂ ಏನೇ ಮಾಡಿದ್ರು ಒಂದು ಸ್ಪೋರ್ಟ್ ಆಡಬೇಕಂದ್ರೂ ಫಸ್ಟ್ ವಾರ್ಮ್ ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದಾದಮೇಲೆ ಅಡ್ವೆಂಚರ್ ಇಲ್ಲಿ ಶುರು ಆಯಿತು ನಮಗೆ. ಸೊ ಟೆಂಪೋ ಟ್ರಾವೆಲರ್ ರೈಡ್ ಇತ್ತಿದ್ದು. ಇದಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ ನಾವು. ಆಫ್ ರೋಡ್ ಟ್ರೆಕ್ಕಿಂಗ್. ಸೊ ಹಿಂದ್ಗಡೆ ನಿಲ್ಲಿಸ್ತಾರೆ ಅವರು ಆಫ್ ರೋಡ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ಆಫ್ ರೋಡ್ ರೈಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಡ್ರೈವಲ್ಲಂತೂ ಒಂದು ಚೂರು ಹಿಡ್ಕೊಂಡಿಲ್ಲ ಅಂದ್ರೂ ನೀನು ಬೀಳ್ತೀಯ ಕೆಳಗೆ, ಹಾಗಿತ್ತು ಡ್ರೈವು. ಎಕ್ಸಲೆಂಟ್. ಅವರು ಡ್ರೈವರ್ಗಂತೂ ಹ್ಯಾಂಡ್ಸ್ ಆಫ್ ಹೇಳಬೇಕು. ಬಿಕಾಸ್ ಅಂಥ ಜಾಗದಲ್ಲಿ ಓಡಿಸ್ಬೇಕಂದ್ರೆ ಒಂದು ಹೆಲ್ಲೋಡ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕನ್ಸುತ್ತೆ. ಸಖತ್ತಾಗಿ ಓಡಿಸಿದ್ರು. ನನಗಂತೂ ಆ ರೋಡ್ಸು ಬಡ್ಕೊಂಡಿದ್ದೀನಿ ಕೂಡ ನಾನು. ಅಷ್ಟು ಹೆವಿ ಹಿಡ್ಕೋಬೇಕು, ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ಒಂಚೂರು ಹೋಯ್ತು ಅಷ್ಟೇ. ಸಮ್ವೇರ್ ಇನ್ ದ ಕಾರ್ನರ್ ನಿನಗೆ ಅದು ಅಷ್ಟು ಅಡ್ವೆಂಚರಸ್ ಆಗಿತ್ತು. ಫಿಸಿಕಲಿ ಫಿಟ್ ಇರಬೇಕು ಅನಿಸುತ್ತೆ ಅದಕ್ಕೆಲ್ಲ. ಸೊ ಮೇಲಿಗೆ ಕರ್ಕೊಂಡೋದ್ರು. ಸೊ 9:30ಗೆಲ್ಲ ಅವರು ಚೆಕ್ಕಿನ್ ಎಲ್ಲ ಮುಗಿಸಿದ್ರು. 7:30ಗೆಲ್ಲ ಚೆಕ್ಕಿನ್ ಮುಗಿಸಿದ್ರು ನಮಗೆ. ಮುಗಿಸಿ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ ಅಂತೂ ಫಸ್ಟ್ 1 ಕಿಲೋಮೀಟರ್ ಏನೋ ನನಗೇನು ಅನಿಸಲ್ಲ, ನಿಮಗೆ ಅಷ್ಟು ಏನೋ ನಮಗೆ ತುಂಬ ಲೈಟ್ ಅನಿಸುತ್ತೆ ನಿಮಗೆ. ಸೊ ಹೋಗ್ತಾ ಅಲ್ಲೊಂದು ವಾಟರ್ ಫಾಲ್ಸ್ ಕ್ರಾಸ್ ಮಾಡಬೇಕು. ಅದು ಕ್ರಾಸ್ ಮಾಡಾದಮೇಲೆ ನಮಗೆ ನೇತ್ರಾವತಿ ನದಿ ಬರುತ್ತೆ. ಆ ನದಿ ಅಂತೂ ನೀರು ಮಾರ್ಯ, ಆ ನೀರು ಕುಡಿತಾ ಇದ್ದರೆ ಅಮೃತ. ಇಲ್ಲಿ ನನಗೆ ಹೆಂಗೆ ಅನಿಸ್ತು ಅಂದರೆ ಕ್ಯಾನ್ಸ್ ತೊಗೊಂಡೋಗ್ಬಿಟ್ಟು ಫಿಲ್ ಮಾಡ್ಕೊಂಡು ಬೆಂಗಳೂರು ತೊಗೊಂಬಂದ್ಬಿಡೋಣ ಅನ್ನೋ ಅಷ್ಟು ಇದು ಆಯಿತು ನನಗೆ. ಸೊ ಅಲ್ಲಿ ನಾನು ಕೆಳಗಿಂದ ತಂದಿರೋ ನೀರು ಚೆಲ್ಬಿಟ್ಟು ಅದೇ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಬಾಟ್ಲ್ ತುಂಬಿಸ್ಕೊಬಿಟ್ಟೆ. ಸೊ ಅಷ್ಟು ಚೆನ್ನಾಗಿತ್ತು ವಾಟರಂತೂ. ಸೊ ಅದು ಆ ನದಿ ದಾಟಾದಮೇಲೆ ಅಲ್ಲಿಂದ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಅದು 4 ಶೋಲ್ಡರ್ಸ್ ಇರೋದ್ರಿಂದ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಬಟ್ ಫಸ್ಟ್ ಟೈಮ್ ಟ್ರೆಕ್ಕರ್ಸ್ಗೆ ನನ್ನ ಪ್ರಕಾರ ನೇತ್ರಾವತಿ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅದು ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಹತ್ತೋದು ಇಳಿಯೋದು ಆ ರೀತಿ ಇರುತ್ತೆ. ಸೊ ಅಷ್ಟು ಕಷ್ಟ ಅನ್ನೋದು ಅನಿಸಲ್ಲ ಯಾರಿಗೂ. ಸೊ ಹತ್ತಿದ್ವಿ ಆರಾಮಾಗಿ ಕ್ಲೀನಾಗಿ. ಇವ್ರ ಪ್ಲ್ಯಾನ್ ಅಂತೂ ನನಗೆ ಕರ್ನಾಟಕ ಹೈಕ್ಸ್ ಪ್ಲ್ಯಾನ್ ಅಂತೂ ನನಗೆ ಪರ್ಫೆಕ್ಟ್ ಅನ್ನಿಸ್ತು. ಬಿಕಾಸ್ ಟ್ರೆಕ್ಕಿಂಗ್ ನಮಗಿಂತ ಮುಂಚೆ ಒಂದು ಬ್ಯಾಚ್ ಇತ್ತು. ಆ ಬ್ಯಾಚ್ ಫಸ್ಟ್ ಹತ್ತಬೇಕಾಗಿತ್ತು. ಬಟ್ ಅವ್ರಿಗಿಂತ ಮುಂಚೆ ನಾವಿದ್ವಿ. ಅಷ್ಟು ಪ್ಲ್ಯಾನ್ಡ್ ಆಗಿದ್ರು ಇವರು. ನಮ್ಮ ಫಸ್ಟ್ ಹತ್ತಿದ್ದೆ ನಾವು, ಫಸ್ಟ್ ವ್ಯೂ ನೋಡಿದ್ದೆ ನಾವು. ಅಲ್ಲಿಗೆ ಹೋದ್ಮೇಲೆ ನಾವು ಹತ್ತಿದ್ದೇ ನೆನಪಿಲ್ಲ ನನಗಂತೂ. ಆ ವ್ಯೂಸು, ಆ ಬ್ಯೂಟಿಫುಲ್ ವ್ಯೂಸ್, ಆ ಫಾಗ್, ಆ ಬೆಟ್ಟಕ್ಕೆ ಹತ್ರ ಒಂದು ಒಂಥರ ಅದು ಹೇಳ್ಕೊಳ್ಳೋಕ್ಕೆ ಅಷ್ಟಿಲ್ಲ. ಬಟ್ ಇಲ್ಲೇ ನೋಡ್ತಿದ್ದೀರಾ ನೀವು, ಅಷ್ಟು ಚೆನ್ನಾಗಿತ್ತು ವ್ಯೂ. ಸೊ ಅಲ್ಲಿಗೆ ಹತ್ತ ಮೇಲೆ ನಮಗೆ ಒಂಚೂರು ಹತ್ತಂಗೆ ಅನಿಸಿಲ್ಲ, ಖುಷಿಯಿಂದ ಇದ್ವಿ. ಸೊ ಅಲ್ಲಿ ಸ್ವಲ್ಪ ಫಾಗ್ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು. ಖುಷಿ ಅನ್ನಿಸ್ತು ನನಗಂತೂ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟ್ ಟ್ರೆಕ್ ಅಂತೂ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು. ಸೊ ಊಟ ಮಾಡಾದ್ಮೇಲೆ ವ್ಯೂ ಸಿಕ್ತು ನಮಗೆ. ಸ್ವಲ್ಪ ಫೋಟೋಸು ವೀಡಿಯೋಸು ಯಾರ್ಯಾರಿಗೆ ಏನು ಬೇಕು ಎಲ್ಲ ತೊಗೊಂಡ್ರು. ನೇಚರ್ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಅದಾದಮೇಲೆ ಹೇಳಿದ್ವಿ ಬ್ಯಾಕ್ ಟು ಬಾಟಮ್ ಅಂತ ಹೇಳ್ಬಿಟ್ಟು ವಿ ಕೇಮ್ ಬ್ಯಾಕ್. ಸೊ ಬರೋವಾಗ ನಮಗೆ ಎಷ್ಟು ಖುಷಿ ಅನಿಸ್ತಂದರೆ ನಾವು ಎಲ್ಲ ಫಿನಿಶ್ ಆಗೋಯ್ತು. ಎವ್ರಿಥಿಂಗ್ ಕ್ಲಿಯರ್ಲಿ, ಪೀಸ್ಫುಲಿ, ಒಂಥರ ಎಲ್ಲ ಚೆನ್ನಾಗಾಯಿತು. ಇಳಿಯುವಾಗ ಜನ ಹತ್ತಿದ್ರು. ಅದು ನೋಡಿ ನಮಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಇದು ಇವಾಗ ಬಂದಿದ್ರೆ ನಮಗೆ ಅಷ್ಟು ಜನದಿಂದ ನಮಗೆ ಅಷ್ಟು ಏನೂ ಅನಿಸ್ತಾ ಇರಲಿಲ್ಲ ಅಂಥೇಳಿ. ಸೊ ನಮ್ಮದೇ ಫಸ್ಟ್ ಆಗಿರೋದ್ರಿಂದ ಖುಷಿ ಆಗೋಯಿತು. ಮತ್ತು ಬಾಟಮ್ಗೆ ಹೇಳಿದ್ವಿ. ಇಳಿಯೋ ಅಷ್ಟರಲ್ಲಿ 11 ಆಗೋಗಿತ್ತು ನಮಗೆ. ಸೊ ಅಲ್ಲಿಂದ ಮತ್ತೆ 11:30 ಆಗಿತ್ತು ಅನಿಸುತ್ತೆ. ಮೆತ್ತಿಗೆ ಇಳ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಮತ್ತೆ ಹೋಮ್ ಸ್ಟೇಗೆ ತಲುಪಿದ್ವಿ. ಸೇಮ್ ಆಫ್ ರೋಡಿಂಗ್ ಜೀಪು.
ಬರೋದು ಹೇಗಿತ್ತು, ಹೋಗೋದು ಹಾಗೆ ಇತ್ತು ನಮಗೆ. ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲೊಬ್ಬರು ಲೈಕ್ ಫಾರೆಸ್ಟ್ ಆಫೀಸರು ನಮ್ಮ ಜೊತೆಗೆ ಬಂದರು, ಡ್ರಾಪ್ ಬೇಕು ಅಂತ ಹೇಳ್ಬಿಟ್ಟು. ಅವ್ರು ಮುಸ್ಟ್ಯಾಚ್ ಸೊ ಅವ್ರು ಸ್ವಲ್ಪ ಮಾತಾಡ್ತಿದ್ರು, ಖುಷಿ ಅನ್ನಿಸ್ತು, ಫ್ರೆಂಡ್ಲಿ ಆಗಿದ್ದರು. ಸೊ ಅಲ್ಲಿಂದ ನಮಗೆ ಲೈಕ್ ಹೋಮ್ ಸ್ಟೇಗೆ ಹೋದ್ವಿ. ಅದಾದಮೇಲೆ ಫ್ರೆಶನ್ ಅಪ್ ಆಗಿ ಮತ್ತು ಊಟನೂ ಅಲ್ಲೇ ಊಟ ಮಾಡಿಕೊಂಡು 2 o'clockಗೆಲ್ಲ ಮತ್ತೆ ವಾಪಸ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಶುರು ಮಾಡ್ಕೊಂಡ್ವಿ. ಸೇಮ್ ಎನರ್ಜಿ, ಲೈಕ್ ನಾವು ಎಲ್ಲಿ ಲೈಕ್ 2:33 ಆಗೋಗಿತ್ತು ಬಿಡೋ ಅಷ್ಟರಲ್ಲಿ. ಬಟ್ ನಾವು ಹೋಗಿದ್ದು ಎಷ್ಟು ಎನರ್ಜಿದಲ್ಲೋ ಅಷ್ಟೇ ಎನರ್ಜಿಯಲ್ಲಿ ಕರ್ಕೊಬಂದುಬಿಟ್ರು ನಮಗೆ. ಐ ಆಲ್ವೇಸ್ ಥ್ಯಾಂಕ್ಸ್ ಟು ಕರ್ನಾಟಕ ಹೈಕ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರಿಗೇ ಆಗಲಿ ಲೈಕ್ ಫಸ್ಟ್ ಟೈಮ್ ಆಗಿದ್ದರೆ ಮಾತ್ರ ಕರ್ನಾಟಕ ಹೈಕ್ಸ್ ಜೊತೆಗೆ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆ್ಯಸ್ ಅ ವುಮೆನ್ ಐ ಫೆಲ್ಟ್ ದಿಸ್ ಇಸ್ ಸೋ ಸೇಫ್. ಅಷ್ಟೇ, ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟ್ರೆಕ್ ಇಸ್ ಡನ್, ನೇತ್ರಾವತಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾನು ಇವ್ರ ಜೊತೆಗೆ ಮಾಡ್ಕೊಂಡಿದ್ದೀನಿ August 8ಗೆ. ಅದು ಬಂದು ಕುದುರೆಮುಖ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಲುಪಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.